ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶೀಘ್ರದಲ್ಲಿ ಸಾಲಬಾಧೆಯಿಂದ ಮುಕ್ತಿ ಪಡಿಬೇಕಾ? ಹಾಗಿದ್ರೆ ಈ ಉಪಾಯವನ್ನ ಟ್ರೈ ಮಾಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಅದೃಷ್ಟವು ನಿಮ್ಮನ್ನ ಜನಪ್ರಿಯಗೊಳಿಸಬಹುದು ಅಥವಾ ಹಾಳು ಕೂಡ ಮಾಡಬಹುದು. ಕೆಲವೊಮ್ಮೆ ಅದೃಷ್ಟವು ನಿಮಗೆ ಎಷ್ಟೊಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತಂದ್ರೆ ದುರಾದೃಷ್ಟ ಎಲ್ಲೋ ಮೂಲೆ ಸೇರ್ಬಿಡುತ್ತೆ. ಆದ್ರೆ ಕೆಲವೊಮ್ಮೆ ದುರಾದೃಷ್ಟ ಹೇಗೆ ಶುರುವಾಗುತ್ತೆ ಅಂತಂದ್ರೆ ಅದರಿಂದ ಹೊರಬರೋದಕ್ಕೆ ನೀವು ನಿರಂತರವಾಗಿ ಶ್ರಮ ವಹಿಸಿದ್ರೂ ಅದು ಸಾಧ್ಯ ಆಗೋದಿಲ್ಲ. ದುರಾದೃಷ್ಟವು ನಿಮಗೆ ಒಳ್ಳೆಯದಾಗೋದಕ್ಕೆ ಬಿಡೋದೇ ಇಲ್ಲ. ಒಂದು ವೇಳೆ ನೀವು ಪ್ರಸ್ತುತ ಕೆಟ್ಟ ದಿನಗಳು ಅಥವಾ ದುರಾದೃಷ್ಟವನ್ನ ಎದುರಿಸ್ತಾ ಇದ್ರೆ ಹೆದರಬೇಡಿ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಟ್ಟ ದಿನವನ್ನ ತಪ್ಪಿಸೋದಕ್ಕೆ ನಾವು ನಿಮಗೆ ಕೆಲವು ಅದ್ಭುತ ತಂತ್ರಗಳನ್ನ ಹೇಳ್ತಾ ಇದೀವಿ. ಇವುಗಳನ್ನ ನೀವು ಮಾಡಿದ್ದೇ ಆದ್ರೆ ಜೀವನದಲ್ಲಿ ಯಶಸ್ಸು ನಿಮ್ಮನ್ನ ಹಿಂಬಾಲಿಸ್ಕೊಂಡ್ ಬರುತ್ತೆ. ನೆನಪಲ್ಲಿಡಿ. ಆ ತಂತ್ರಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವುದೇ ಸಮಸ್ಯೆ ನಮ್ಮನ್ನ ಕಾಡ್ತಾ ಇದ್ರೂ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ ಇರುತ್ತೆ. ಆದ್ರೆ ನಮಗೆ ಸಮಸ್ಯೆಯಿಂದ ಹೊರಬರುವ ಧೈರ್ಯ ಹಾಗೂ ನಂಬಿಕೆ ಬೇಕು. ಅವೆರಡೂ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಸಮಸ್ಯೆಯೊಳಗೆ ಸಿಕ್ಕಾಕೊಂಡು ನರಳಬೇಕಾಗಿ ಬರುತ್ತೆ. ನಿಮಗೂ ನಿಮ್ಮ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋ ಆಸೆ ಇದ್ರೆ ನಾವಿಲ್ಲಿ ಹೇಳಿರುವ ತಂತ್ರಗಳನ್ನ ನೀವು ಟ್ರೈ ಮಾಡಿ ನೋಡಬಹುದು. ಇದರಿಂದ ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಆದ್ರೆ ಇವುಗಳನ್ನ ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ಹಾಗೂ ನಂಬಿಕೆಯಿಂದ ಮಾಡಿ ಸಾಕು. ಮೊದಲನೇದಾಗಿ, ನಿಮಗೆ ಯಾವುದೇ ರೀತಿಯ ಕೆಟ್ಟ ತೊಂದರೆಗಳು ಇದ್ರೆ ಹನುಮಂತನನ್ನ ಪ್ರಾರ್ಥಿಸಿ. ಹನುಮಂತನು ತುಂಬಾನೇ ಪವರ್ಫುಲ್ ದೇವರು. ಭಕ್ತಿಯಿಂದ ಆಂಜನೇಯನನ್ನ ಪೂಜೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅದಕ್ಕಾಗಿ ನೀವು ಪ್ರತಿದಿನ ಹನುಮಾನ್ ಚಾಲಿಸವನ್ನ ಪಠಿಸಬೇಕು. 11 ಮಂಗಳವಾರ ಅಥವಾ ಶನಿವಾರದವರೆಗೆ ಹನುಮಂತನ ಮುಂದೆ ದೀಪ ಬೆಳಗಿಸಿ. ಹಾಗೇನೆ ಕರ್ಪೂರದಿಂದ ಹನುಮಂತನ ಆರತಿಯನ್ನ ಮಾಡಿ. ಹನುಮಂತನ ಹೆಸರಲ್ಲಿ ಉಪವಾಸ ಮಾಡಿ. ಇವಿಷ್ಟನ್ನು ನೀವು ಭಕ್ತಿಯಿಂದ ಮಾಡಿದ್ದೇ ಆದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಕೊಳ್ಳುತ್ತೆ. ಎರಡನೇದಾಗಿ, ಹಸುಗಳು, ನಾಯಿಗಳು, ಇರುವೆಗಳು ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡೋದು ಕೂಡ ಶುಭ ಫಲಿತಾಂಶಗಳನ್ನು ನೀಡುತ್ತೆ. ಗೋಧಿ ಹಿಟ್ಟಿನ ಉಂಡೆಗಳನ್ನ ಮಾಡಿ ಅವುಗಳನ್ನ ಮೀನುಗಳು ಮತ್ತು ಆಮೆಗಳಿಗೆ ತಿನ್ನಿಸೋದು ಶುಭ ಅಂತ ಪರಿಗಣಿಸಲಾಗಿದೆ. ಜೊತೆಗೆ ಇರುವೆಗಳಿಗೆ ಸಕ್ಕರೆ ಬೆರೆಸಿದ ಆಹಾರ ನೀಡೋದು ಕೂಡ ನಿಮಗೆ ಉತ್ತಮ ರಿಸಲ್ಟ್ ಕೊಡುತ್ತೆ. ಇದು ನಿಮ್ಮ ಸಾಲದಿಂದ ಮುಕ್ತಿಯನ್ನ ನೀಡುತ್ತೆ. ಇಷ್ಟೇ ಅಲ್ಲದೆ ನೀವು ಕಾಗೆಗಳು ಅಥವಾ ಇತರೆ ಪಕ್ಷಿಗಳಿಗೆ ಆಹಾರವನ್ನ ನೀಡಬಹುದು. ಇದನ್ನ ಮಾಡೋದ್ರಿಂದ ನಿಮ್ಮ ಪೂರ್ವಜರು ತೃಪ್ತರಾಗ್ತಾರೆ. ಇದರ ಜೊತೆಗೆ ಹಸುವಿಗೆ ರೊಟ್ಟಿ ಆಹಾರ ನೀಡೋದು ಕೂಡ ಉತ್ತಮ ಪರಿಹಾರವನ್ನ ನೀಡುತ್ತೆ. ಮೂರನೇದಾಗಿ, ಮಂಗಳವಾರ ಅಥವಾ ಶನಿವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನಂತರ ತೆಂಗಿನಕಾಯಿಯನ್ನ 21 ಬಾರಿ ನಿಮ್ಮ ತಲೆಯಿಂದ ಪಾದದವರೆಗೂ ನಿವಾಳಿಸಿ. ಈಗ ಅದನ್ನ ಬೆಂಕಿಯಿಂದ ಸುಡಿ. ಇದನ್ನ 5 ಮಂಗಳವಾರ ಅಥವಾ ಶನಿವಾರ ಮಾಡಬೇಕು. ಇದರಿಂದ ನಿಮ್ಮೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ನಡೀತಾ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಕೂಡ ಶಾಶ್ವತವಾಗಿ ತೆಗೆದುಹಾಕುತ್ತೆ. ನೀವು ನೆಮ್ಮದಿಯ ಜೀವನ ಮಾಡೋದಕ್ಕೆ ಇದು ಸಾಧ್ಯವಾಗಿಸುತ್ತೆ. 4ನೇ ತಂತ್ರ ಏನು ಅಂತಂದ್ರೆ, ಒಂದು ತಾಮ್ರದ ಪಾತ್ರೆಯನ್ನ ತಗೊಳ್ಳಿ. ಅದರಲ್ಲಿ ಕೆಂಪು ಶ್ರೀಗಂಧ ಮತ್ತು ನೀರನ್ನ ಬೆರೆಸಿ ರಾತ್ರಿ ಇಡೀ ಪಾತ್ರೆಯಲ್ಲಿ ಇರಿಸಿ. ಮರುದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಈ ನೀರನ್ನ ತುಳಸಿಗೆ ಅರ್ಪಿಸಬೇಕು. ಇದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಕೊನೆಗೊಳಿಸುತ್ತೆ. ನೀವು ಯಾವುದೇ ರೀತಿಯ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಆ ಸಮಸ್ಯೆಯನ್ನ ಇದು ನಿವಾರಿಸುತ್ತೆ. ಮತ್ತೊಂದು ತಂತ್ರ ಏನು ಅಂದ್ರೆ, ಶನಿಯ ಕೆಟ್ಟ ಪರಿಣಾಮದಿಂದ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶನಿಯ ಕೆಟ್ಟ ಪರಿಣಾಮ ಹಾಗೂ ಕೆಟ್ಟ ದಿನಗಳನ್ನ ಕೊನೆಗೊಳಿಸೋದಕ್ಕೆ 5 ಶನಿವಾರಗಳವರೆಗೆ ಈ ಪರಿಹಾರವನ್ನ ಮಾಡಬೇಕು. ಶನಿವಾರ ಸಾಸಿವೆ ಎಣ್ಣೆ ಮತ್ತು ನಾಣ್ಯವನ್ನ ಕಂಚಿನ ಬಟ್ಲಲ್ಲಿ ಹಾಕಿಡಿ.
ಅದರಲ್ಲಿ ನಿಮ್ಮ ನೆರಳನ್ನ ನೋಡಿ. ಈಗ ಈ ಎಣ್ಣೆಯನ್ನ ಯಾವುದಾದ್ರೂ ಭಿಕ್ಷುಕನಿಗೆ ದಾನ ಮಾಡಿ, ಅಥವಾ ಶನಿವಾರ ಶನಿ ದೇವಾಲಯದಲ್ಲಿ ಬಟ್ಲನ್ನ ಇರಿಸಿ. ಇದರಿಂದಾಗಿ ಶನಿಯ ಎಲ್ಲಾ ದೋಷಗಳು ನಿವಾರಣೆಯಾಗಿ ನಿಮ್ಮ ದುಃಖಗಳು ಕೊನೆಗೊಳ್ಳುತ್ತವೆ. ಇದನ್ನ ನೀವು ಟ್ರೈ ಮಾಡಿ ನೋಡಬಹುದು. ಮತ್ತೊಂದು ಉಪಾಯ ಅಂತಂದ್ರೆ 43 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವಾಲಯಕ್ಕೆ ಹೋಗಿ ರಾಮ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಿ. ಈ ಸಮಯದಲ್ಲಿ ಸುಳ್ಳು ಹೇಳೋದು, ತಾಮಸಿಕ ಆಹಾರವನ್ನ ಸೇವಿಸೋದು, ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದು ಇತ್ಯಾದಿಗಳನ್ನ ತಪ್ಪಿಸಿ. ಇದು ನಿಮ್ಮ ಎಲ್ಲಾ ರೀತಿಯಲ್ಲಿ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ನಿಮಗೊಂದು ಸುಲಭವಾದ ಟಿಪ್ಸ್ ಅನ್ನ ನೀಡ್ತಾ ಇದ್ದೀವಿ. ಇದನ್ನ ನೀವು ಮಾಡೋದ್ರಿಂದ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಈ ತಂತ್ರ ಕೂಡ ಅಷ್ಟೇನೂ ಕಷ್ಟ ಅಲ್ಲ, ತುಂಬಾನೇ ಸುಲಭವಾದ ಟಿಪ್ಸ್ ಇದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮೀನುಗಳನ್ನ ಇಡೋದು ತುಂಬಾನೇ ಮಂಗಳಕರವಾದ ವಿಧಾನವಾಗಿದೆ. ಮನೆಗೆ ಅಕ್ವೇರಿಯಂ ತಂದು ಅದನ್ನ ಮನೆಯ ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಿಸಬೇಕು. ಅದರಲ್ಲಿ 8 ಗೋಲ್ಡ್ ಫಿಶ್ ಮತ್ತು 1 ಕಪ್ಪು ಮೀನನ್ನ ಇರಿಸಬೇಕು. ಒಂದು ವೇಳೆ ಯಾವುದೇ ಕಾರಣದಿಂದ ಒಂದು ಮೀನು ಸತ್ರೆ ಅದನ್ನ ಹೊರತೆಗೆದು ಹೊಸ ಮೀನನ್ನ ಹಾಕಬೇಕು. ಇದನ್ನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ. ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರೋದಕ್ಕೆ ಇದು ಸಾಧ್ಯ ಮಾಡುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.